ಬೇಲಾಗಬೇಕು ಮೇಡಮ್. ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಏನೋ ಆಕಸ್ಮಿಕವಾಗಿ ಆಗಿದೆ. ಅದರಿಂದ ಅದು ಕೇಸು ತೀರ್ಮಾನ ಆಗಿ ಅವರು ಹೊರಗಡೆ ಬಂದರೆ ಜನಗಳಿಗೆ ಇನ್ನೂ ತುಂಬ ಅನುಕೂಲ ಆಗುತ್ತೆ ಅವ್ರ ಕಡೆಯಿಂದ. ಅವರು ತುಂಬ ಒಳ್ಳೆ ವ್ಯಕ್ತಿ. ಅಷ್ಟೇ ಹೇಳಕ್ಕೆ ಏನು ಅನುಕೂಲ ಆಗುತ್ತೆ ಅಂತ ಗೊತ್ತಾಗಲಿಲ್ಲ. ಎಷ್ಟೋ ಅವರು ಸ್ಕೂಲ್ಗೆ ಮತ್ತು ಆಶ್ರಮಗಳಿಗೆ ತುಮಕೂರು ಮಠಕ್ಕೆಲ್ಲ ಅವರು ಪ್ರತಿ ತಿಂಗಳು ದವಸ ಧಾನ್ಯ ಎಲ್ಲ ತಲುಪಿಸ್ತಾ ಇದ್ದಾರೆ. ಅದೊಂದು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಅಂಥ ಕೆಲಸಗಳು ಮುಂದುವರಿಬೇಕು ಅಂದರೆ ಅವರು ಈಚೆ ಬರಬೇಕು. ಅವ್ರ ಕಡೆಯಿಂದ ಒಳ್ಳೆ ಕೆಲಸಗಳಾಗುತ್ತೆ ಅಂತ. ಅದ್ರ ಜೊತೆಗೆ ಇನ್ನೂ ಒಂದಷ್ಟು ಜನ ಪ್ರಾಣ ಕಳ್ಕೋಬೇಕು, ಅದ್ರ ಜೊತೆಗೆ ಇನ್ನೊಂದಷ್ಟು ಜನ ಓಡಿಸ್ಕೋಬೇಕು. ಇಲ್ಲ, ಆ ಥರ ಇವಾಗ ಒಂದು ಸಲ ಆಯಿತು ಅಂದರೆ ಮತ್ತೆ ಅದೇ ಥರ ಅವರು ಮಾಡಲಿಕ್ಕೆ ಇಷ್ಟಪಡಲ್ಲ. ಒಂದು ಸರಿ ತಪ್ಪು ಮಾಡಿದ್ರೆ ಮನುಷ್ಯ ಮತ್ತೆ ತಪ್ಪು ಮಾಡಲಿಕ್ಕೆ ಇಷ್ಟಪಡಲ್ಲ. ಇದೇ ದರ್ಶನ್ ಅವರು 13 ವರ್ಷದ ಕೆಳಗಡೆ ಜೈಲ್ಗೆ ಹೋದಾಗ ನಾನು ಅಲ್ಲಿ ನೋಡಿ ತುಂಬ ಪಾಠ ಕಲಿತೆ ಅಂತಾರೆ. ಹೌದು, ಇದು ವಾಪಸ್ ಅದೇ ಕೆಲಸ ಮೇಡಮ್. ಇದು ಕೊನೆ ಬಾರಿ. ಅವ್ರಿಗೆ ಬುದ್ಧಿ ಬರಲಿಲ್ಲ ಅಂದರೆ ಅವರು ಶಿಕ್ಷೆಯಿಂದ ಬಚಾವಾಗಲಿಕ್ಕೆ ಸಾಧ್ಯವಿಲ್ಲ. ಮುಂದೆ ಅವರು ಒಳ್ಳೆ ರೀತಿಯಿಂದ ಹೊರಗಡೆ ಬಂದು ಸಮಾಜ ಸೇವೆ ಮಾಡೋಕ್ಕೆ ಒಂದು ಅನುಕೂಲ ಆಗುತ್ತೆ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಇವಾಗ ದರ್ಶನ್ ಅವರು ಒಂದು ಕೊಲೆ ಪ್ರಕರಣದಲ್ಲಿ ಆಲ್ರೆಡಿ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಅವರು ಹೊರಗೆ ಬರಬೇಕಾ ಬೇಡವಾ? ಬರಬೇಕು. ಯಾಕೆ ಬರಬೇಕು? ಎಲ್ಲರೂ ತಪ್ಪು ಮಾಡೋದು ಸಹಜ ಮ್ಯಾಮ್. ತಪ್ಪು ಮಾಡಿದ್ಮೇಲೆ ತಿದ್ಕೊಂಡು ಹೋಗೋದು ಅದು ಒಳ್ಳೇದು. ಸೊ ಅವ್ರು ಆಚೆ ಬರಬೇಕು ಅಂದರೆ ಕೊಲೆ ಮಾಡೋದು ಸರಿ ಅಂತಿದ್ದೀರಾ ಮ್ಯಾಮ್? ಲೈಕ್ ಕೊಲೆ ಮಾಡಿರೋದು ಯಾರನ್ನ ನೋಡಿದಾರ ಮ್ಯಾಮ್? ಓಕೆ, ಹಾಗಾದರೆ ತನಿಖೆಯಲ್ಲಿ ಅವರೇ ಹೇಳಿದ್ದಾರೆ ನಾನು ಹೊಡೆದಿದ್ದೀನಿ ಅಂತ ಹೇಳಿ. ಆಮೇಲೆ ಸಾಕ್ಷಿ ನಾಶ ಪಡೋದು ಕೂಡ ದುಡ್ಡು ಕೊಟ್ಟಿದ್ದಾರೆ. ಹಾಗಾದರೆ ಅದು ಸರಿನಾ ಮ್ಯಾಮ್? ಎಲ್ಲರಿಗೂ ರೆಸ್ಕ್ಯೂ ಮಾಡೋಕ್ಕೆ ನೋಡಿದ್ದಾರೆ ಮ್ಯಾಮ್. ಬಟ್ ಅವರು ಹೊಡೆದಿದ್ದೀನಿ ಅಂತ ಒಪ್ಕೊಂಡಿದ್ದಾರೆ. ಅದಕ್ಕಾದ್ರೂ ಮೆಚ್ಚಬೇಕು ಮ್ಯಾಮ್. ಬೇರೆಯವರಾಗಿದ್ದರೆ ಎಷ್ಟೊಂದು ಮುಚ್ಚಾಕೋರು. ಅವರಾದರೂ ಅಷ್ಟು ಒಪ್ಕೊಂಡು ಆದಮೇಲೆ ಪೊಲೀಸ್ ಸ್ಟೇಷನ್ ಹತ್ರ ಹೋಗಿ ಎಲ್ಲ ತನಿಖೆಗೂ ರೆಸ್ಪಾಂಡ್ ಮಾಡಿದ್ದಾರೆ. ಸೊ ಅವರು ಆಚೆ ಬರಬೇಕು. ಇವಾಗ ಓಕೆ, ಅವ್ರು ರೆಸ್ಕ್ಯೂ ಮಾಡೋಕೆ ಆ ಥರ ಮಾಡಿದ್ದಾರೆ ಅಂತ ಹೇಳಿದ್ರಿ ನೀವು. ಹಾಗಾದರೆ ಒಂದು ಅಪರಾಧಿಗೆ ಶಿಕ್ಷೆ ಆಗಬೇಕಾ? ಆಗಬೇಕು. ಹಾಗಾದರೆ ರೆಸ್ಕ್ಯೂ ಮಾಡೋದು ತಪ್ಪಲ್ವಾ? ಲೈಕ್ ಮ್ಯಾಮ್, ಕೋರ್ಟೇ ಎಲ್ಲರಿಗೂ ಒಂದೊಂದು ಶಿಕ್ಷೆ ಕೊಟ್ಟು ಅವ್ರನ್ನೇ ರಿಲೀಸ್ ಮಾಡ್ತಾರೆ ಮ್ಯಾಮ್. ಲೈಕ್ ಒಂದು ತಪ್ಪು ಮಾಡೋದು ಎಲ್ಲರೂ ಸಹಜ ಮ್ಯಾಮ್. ಲೈಕ್ ಅದನ್ನು ತಿದ್ಕೊಂಡು ಹೋಗೋದೇ ಒಂದು ಮನುಷ್ಯ ಮಾಡೋದು ಮ್ಯಾಮ್. ಸೊ ಅದಕ್ಕೆ ಚಾನ್ಸ್ ಕೊಡಬೇಕು. ಅಂದರೆ ಇವಾಗ ಹೊಡೆಯೋದೆಲ್ಲ ನಿಮ್ಮ ಪ್ರಕಾರ ಲೈಕ್ ಅವ್ರು ಮಾಡಿರೋದು ನಿಜ, ಅವ್ರು ಮಾಡಿರೋದು ಸರಿನಾ ಮ್ಯಾಮ್? ಲೈಕ್ ಈ ಥರ ಮೆಸೇಜ್ ಕಳಿಸೋದು ಬೇರೆಯವ್ರಿಗೆಲ್ಲ, ಲೈಕ್ ಅದು ಒಂಥರ ತಪ್ಪಲ್ವ ಮ್ಯಾಮ್ ಈಗ? ಓಕೆ, ಹಾಗಾದರೆ ದರ್ಶನ್ ಅವರು ತುಂಬ ಇನ್ಫ್ಲೂಯೆನ್ಸ್ಡ್, ಹಾಗೆ ಒಂದು ಸೆಲೆಬ್ರಿಟಿ ಆಗಿರೋದ್ರಿಂದ ಅವ್ರು ಹೇಳಿದ ಮಾತನ್ನ ಪೊಲೀಸರು ಕೇಳ್ತಾ ಇದ್ರು. ಒಂದು ಕಂಪ್ಲೇಂಟ್ ಲಾಡ್ಜ್ ಮಾಡಿದರೆ ಸಾಕಾಗಿತ್ತು. ಬಟ್ ಅವ್ರು ಕಾನೂನು ಕೈಗೆ ತಗೊಳ್ಳೋದು ಎಷ್ಟು ಸರಿ ಮ್ಯಾಮ್? ಇವಾಗ ಅಕಸ್ಮಾತ್ ನಿಮ್ಮನೆ ಹೆಣ್ಮಕ್ಳಿಗೆ ನೀವೇನೋ ಮಾಡಿದ್ರೆ ಆಬ್ವಿಯಸ್ಲಿ ಬಂದೇ ಬರ್ತಾರೆ ಮ್ಯಾಮ್. ಅವ್ರ ಮನೆ ಹೆಣ್ಮಕ್ಳಿಗೆ ಅವ್ರು ಮಾಡಿರೋದಕ್ಕೆ ಅವ್ರು ಆಬ್ವಿಯಸ್ಲಿ ಅವ್ರು ಏನು ಮಾಡಬೇಕು ಅದು ಮಾಡಿದ್ದಾರೆ ಮ್ಯಾಮ್. ಬಟ್ ಅದು ಒಪ್ಕೋತೀನಿ. ಲೈಕ್ ಸಾಯಿಸ್ಬಾರ್ದಾಗಿತ್ತು. ಲೈಕ್ ಇವ್ರು ಮಾಡಿದ್ದಲ್ಲ, ಅವ್ರ ಫ್ರೆಂಡ್ಸ್ ಏನೋ ಮಾಡೋಕ್ಕೋಗಿ ಅವರು ಸತ್ತೋಗಿದ್ದಾರೆ ಮ್ಯಾಮ್. ಅದೇನು ಮಾಡೋಕ್ಕೆ ಇವಾಗ ತುಂಬ ಜನಕ್ಕೆ ಕೆಟ್ಟ ಕಮೆಂಟ್ಸ್ ಬರುತ್ತೆ ಸರ್ ಹೆಣ್ಮಕ್ಳಿಗೆ. ಅವರೆಲ್ಲ ಕರ್ಕೊಂಡೋಗಿ ಸಾಯಿಸ್ಬೋದಾ? ದರ್ಶನ್ ಅವ್ರು ಸಾಯಿಸಿದ್ದಾರೆ, ಇನ್ವಾಲ್ವ್ ಆಗಿದ್ದಾರೆ. ಅವ್ರ ಫ್ಯಾನ್ಸ್ ಕೂಡ ಬೆಂಬಲಿಗರು ಕೂಡ ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಪಾಪ ಅವ್ರು ಹೇಳಿದ್ರು ಯಾರೋ ಅಂತ ಹೇಳ್ಬಿಟ್ಟು. ಇವಾಗ ಸರಿ, ನಮಗೂ ಯಾರೋ ಒಬ್ರು ಕೆಟ್ಟ ಕಮೆಂಟ್ ಮಾಡ್ತಾರೆ ಅಂತ ಇಟ್ಕೊಂಡು ನಾವು ಕರ್ಕೊಂಡೋಗಿ ಸಾಯಿಸ್ಬೋದಾ ಮ್ಯಾಮ್? ಇಲ್ಲ, ಅವ್ರು ಮಾಡಿರೋದು ಕರೆಕ್ಟ್ ಅಲ್ವಾ? ಬಟ್ ಅವ್ರೇನೋ ಇನ್ಫ್ಲೂಯೆನ್ಸ್ ಇಟ್ಕೊಂಡು ಅವ್ರೇನೋ ಮಾಡೋಕ್ಕೋಗಿ ಈ ಥರ ಸಿಗಾಕೊಂಡಿದ್ದಾರೆ ಮ್ಯಾಮ್. ಅಷ್ಟೇ, ಬೇರೆ ಸರ್ ಇನ್ಫ್ಲೂಯೆನ್ಸ್ ಇದ್ದರೆ ಕಿಡ್ನಾಪ್ ಮಾಡೋ ನೆಸೆಸಿಟಿ ಇರ್ತಿರ್ಲಿಲ್ಲ ಅಂತ ಪೊಲೀಸವ್ರಿಗೆ ಹೇಳ್ಬೋದಿತ್ತು. ಕಿಡ್ನಾಪ್ ಮಾಡೋ ಅವಶ್ಯಕತೆ ಇರಲಿಲ್ಲ ಅಂತ ಪೊಲೀಸ್ ಹತ್ರನೇ ಮುಚ್ಚಾಕ್ಸಕ್ಕೆ ನೋಡಿದಾರಲ್ಲ ಮ್ಯಾಮ್ ಅವರು. ಅಂದರೆ ಇಷ್ಟು ಪೊಲೀಸವ್ರಿಗೆಲ್ಲ ದುಡ್ಡು ಕೊಡ್ತಾರೆ, ಡಾಕ್ಟರ್ಸ್ಗೆಲ್ಲ ದುಡ್ಡು ಕೊಡ್ತಾರೆ, ಸಾಯಿಸಿರೋರಿಗೆಲ್ಲ ಒಪ್ಕೊಂಬಿಡಿ ನಾನೇ ಮಾಡಿದ್ದೀನಿ, ದರ್ಶನ್ ಹೆಸರು ಹೇಳ್ಬೇಡಿ ಅಂತ ದುಡ್ಡು ಕೊಡ್ತಾರೆ. ಅಂದರೆ ಇವರು ಒಂದು ಸೆಲೆಬ್ರಿಟಿ ಆಗೋಕ್ಕೆ ಯೋಗ್ಯ ಇದ್ದಾರಾ ಹೇಳಿ? ಒಂದು ರೀತಿ ಹೆಂಗೆ ಅಂದರೆ ಇವಾಗ ಬೇಲ್ ಆಗಬೇಕು. ಯಾಕಂದರೆ ಅವರು ಅಲ್ಲಿ ಇರಲಿಲ್ಲ ಸ್ಪಾಟಲ್ಲಿ ಅಂತ ಅದು ನ್ಯೂಸಲ್ಲಿ ಹೇಳ್ತಾ ಇದ್ದಾರೆ. ನಮ್ಗೆ ರಿಯಲ್ ಏನಂತ ಗೊತ್ತಿಲ್ಲ. ಏನಾಗುತ್ತೋ ಮುಂದಕ್ಕೆ ಯಾವಾಗ ಬರಬೇಕು ಬಿಡಬೇಕು, ಕೋರ್ಟಿದೆ, ಮಾಡ್ತಾರೆ ಅದರಲ್ಲಿ. ಸರ್ ಇವಾಗ ಅವರೇ ಒಪ್ಕೊಂಡಿದ್ದಾರೆ ನಾನು ಹೊಡೆದಿದ್ದೀನಿ ಅವನಿಗೆ ಅಂತ. ಹಂಗಾದ್ರೆ ಮತ್ತು ಆಮೇಲೆ ಕಿಡ್ನಾಪ್ ಮಾಡಿಸೋದಕ್ಕೂ ಅವರೇ ಒಂದು ಕಾರಣ. ಅವ್ರು ಹೇಳಿದ್ರೇ ಅವ್ರ ಬೆಂಬಲಿಗರು ಕರ್ಕೊಂಬರ್ತಾರೆ, ಇಲ್ಲಾಂದರೆ ಅದು ಆಗೋದಿಲ್ಲ. ಸೊ ಇಂಥವ್ರು ಸಮಾಜದಲ್ಲಿ ಏನು ಸಂದೇಶ ಕೊಡ್ತಾ ಇದ್ದಾರೆ ಯೂತ್ಸ್ಗಾಗಿರ್ಬೋದು, ಅವ್ರ ಫ್ಯಾನ್ಸ್ಗಾಗಿರ್ಬೋದು? ಏನೇ ಮಾಡಿದ್ರು ಎಲ್ಲರಿಗೂ ಕೋಪ ಬಂದೇ ಬರುತ್ತೆ. ಒಂದು ಏನು ಅಂದರೆ ಒಂದು ರೀತಿ ಕರೆದ್ಬಿಟ್ಟು ಬುದ್ಧಿ ಹೇಳಬೇಕಿತ್ತು. ಅದು ಬಿಟ್ಟು ಹೊಡೆದಿದ್ದಾರೆ. ಓಕೆ, ಯಾರಿಗ್ಯಾರು ಸಿಟ್ಟು ಬಂದೇ ಬರುತ್ತೆ, ನಮಗೆ ಬರುತ್ತೆ. ಏನಾದ್ರು ಹಿಂಗೆ ಆಯಿತು ಅಂದರೆ ನಮ್ಮ ತಂಗಿಗೆ ಅಂದ್ರೆ ಹೋಗಿ ಹೊಡಿತೀವಿ, ಅದು ಬೇರೆ. ಹೋಗಿ ಮಾತಾಡ್ತೀವಿ, ಅವ್ರು ರೇಸ್ ಆದರೆ ನಾವು ಮಾತಾಡ್ತೀವಿ, ಅದು ಬೇರೆ. ಬಟ್ ಇನ್ನೊಂದು ಏನು ಅಂದರೆ ಅವರು ಜೊತೇಲಿದ್ದವ್ರು ಆ ಥರ ಮಾಡಿದ್ದಾರೆ, ಅದು ದರ್ಶನ್ಗೆ ಕೆಟ್ಟ ಹೆಸರು ಬರುತ್ತೆ. ಅದಾದಮೇಲೆ ಅವರ ಗ್ಯಾಂಗು ಅದು ಬೇರೆ ಥರ. ಅದರಿಂದ ದರ್ಶನ್ ಅವ್ರಿಗೆ ನನ್ನ ಪ್ರಕಾರ ತಪ್ಪು ಮಾಡಿಲ್ಲ.
ಅವ್ರಿಗೇನಂದ್ರೆ ಒಳ್ಳೇದಾಗಬೇಕು ಅಷ್ಟೇ, ಇನ್ನೇನಿಲ್ಲ. ಸರ್ ಹಂಗಾದ್ರೆ ಅವರು ಹಿಂದೆ ನಿರ್ಮಾಪಕರಿಗೆ ಹೊಡೆದಿರೋದು, ಆಮೇಲೆ ಅವ್ರ ವೈಫಿಗೆ ಹೊಡೆದಿರೋದು, ಅವ್ರ ಸರ್ವರ್ಗೆ ಬಾರಲ್ಲೆಲ್ಲ ಹೊಡೆದಿರೋದು, ಹಂಗಾದ್ರೆ ದರ್ಶನ್ ಅಲ್ಲ ಅದು ಮ್ಯಾಮ್, ಅದು ಪರ್ಸ್ನಲ್, ಎಡಿಟ್ ಮಾಡ್ಬಿಟ್ಟವ್ರೆ. ಅದು ಪರ್ಸ್ನಲ್, ಅದು ಅವ್ರದ್ದು. ಅದೇನಾಗಿದೆ ನಮಗೂ ಗೊತ್ತಿಲ್ಲ ಕರೆಕ್ಟಾಗಿ. ಅದಕ್ಕೆ ಡೀಟೇಲಾಗಿ ಕರೆಕ್ಟಾಗಿ ವೀಡಿಯೋ ಏನಾದ್ರು ಪ್ರೂಫ್ ಇತ್ತವ್ರೆ ಮಾತಾಡ್ಬೋದು. ಅದ್ರ ಬಗ್ಗೆ ಏನಿಲ್ಲ ಅಂದರೆ ನಾವು ಅದ್ರ ಬಗ್ಗೆ ಮಾತಾಡೋಕ್ಕಾಗಲ್ಲ. ಹಂಗಾದ್ರೆ ನಿಮಗೆ ನೀವು ನೋಡೇ ಇಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ, ಅಥವಾ ನೀವು ಅಪ್ಡೇಟೇ ತಿಳ್ಕೊಂಡಿಲ್ವಾ ದರ್ಶನ್ ಅವರು ಈ ಥರ ಎಲ್ಲ ಮಾಡಿದ್ದಾರೆ, ಹೊಡೆದಿದ್ದಾರೆ, ಬಡ್ದಿದ್ದಾರೆ ಅನ್ನೋದೆಲ್ಲ? ಮ್ಯಾಮ್ ಸೋಷಿಯಲ್ ಮೀಡಿಯಾ ಎಲ್ಲ ಹೇಳ್ತಾರೆ ಮ್ಯಾಮ್. ಇವಾಗ ನಾನು ಹೊಡೆದಿದ್ದೀನಿ ಅಂತ ಒಬ್ಬ ವೀಡಿಯೋ ಮಾಡಿ ಹಾಕ್ತಾನೆ, ಹಂಗಂತ ಅದನ್ನು ರಿಯಲ್ ಮಾಡೋಕ್ಕಾಗತ್ತಾ? ಸರ್ ವಿಡಿಯೋಸ್ನ ಫೇಕ್ ಮಾಡೋಕ್ಕಾಗಲ್ಲ. ಕೆಲವು ವರ್ಷಗಳ ಹಿಂದೆ ಮ್ಯಾಮ್ ಟೆಕ್ನಾಲಜಿ ಬಂದಿರ್ಬೋದು. ನಾವು ಹಿಂದಿನ ಮಾತಾಡ್ತಾ ಇದ್ದೀವಿ. ಅವ್ರಿಗೆ ಸಾಕಷ್ಟು ಆಪರ್ಚುನಿಟಿಗಳು ಕೊಟ್ಟಿದ್ರು, ಅದನ್ನ ಅವರು ತಪ್ಪಾಗಿ ಬಳಕೆ ಮಾಡಿಕೊಂಡು ಇವತ್ತು ಇಂಥ ಆರೋಪದಲ್ಲಿ ಸಿಗಾಕೊಂಡಿದ್ದಾರೆ. ಆದರೂ ನೀವು ಸಪೋರ್ಟ್ ಮಾಡ್ತೀರಾ ಅಂದರೆ ಯಾವುದಕ್ಕೆ ನೀವು ಫ್ಯಾನ್ ಅಂತ? ಮ್ಯಾಮ್ ನನ್ನ ಫ್ಯಾನ್ ಬಂದು ಅವ್ರು ಬೆಳೆದಿರೋ ರೀತಿ, ಚಿಕ್ಕ ವಯಸ್ಸಿಂದ ಅವ್ರು ಹೆಂಗೆ ಎಷ್ಟು ಬೇಗ ಮೇಲೆ ಬಂದರು ಅಂತ ಅದಕ್ಕೆ ನಾವು ಮೆಚ್ಕೋಬೇಕು, ಅದು ನಾವು ನೋಡಿ ಕಲಿಬೇಕು. ಹಂಗಂತ ಅವರು ಕೊಲೆ ಮಾಡಿದ್ದಾರೆ, ಹೊಡೆದಿದ್ದಾರೆ ಅಂತ ಅದು ನಾವು ಮೆಚ್ಚೋದಲ್ಲ. ಅವ್ರು ಬಂದಿದ್ದ ರೀತಿ, ಕೆಳಗಡೆಯಿಂದ ಎಷ್ಟು ಇಲ್ಲಿದ್ರ ಬಂದು ಲೈಟಿಂಗ್ ಮ್ಯಾನಿಂದ ಬಂದು ಅವ್ರು ಇಷ್ಟು ಮೇಲೆ ಬಂದಿದ್ದಾರೆ ಅಂದರೆ ಅದಕ್ಕೆ ನಾವು ಮೆಚ್ತಾ ಇದ್ದೀವಿ ಹೊರತು ಅವ್ರು ಕೊಲೆ ಮಾಡಿದ್ದಾರೆ ಅಂತ ನಾವು ಫ್ಯಾನ್ ಅಂತ ಹೇಳ್ತಾ ಇಲ್ಲ. ಹಾಗಾದ್ರೆ ಅವ್ರಿಗೆ ಬೇಲ್ ಸಿಗಲಿ ಅಂತಿದ್ದೀರಲ್ಲ? ಬೇಲ್ ಸಿಗಬೇಕು ಮ್ಯಾಮ್, ಯಾಕಂದರೆ ಅವರು ಅಲ್ಲಿದ್ದಾರೆ ಅಂತ ಪ್ರೂಫ್ ಇಲ್ವಲ್ಲ. ಅವರೇ ಹೇಳಿದಾರಲ್ವಾ? ಬಟ್ ನಾನು ಕರೆಸಿ ನಾನು ಹೊಡೆದಿದ್ದೀನಿ, ಆಮೇಲೆ ನಾನು ಇಲ್ಲ ಅಂತ ಹೇಳಿದ್ದಾರೆ. ಹೊಡೆದಿದ್ದಾರೆ ಅಂದಾಗ ಅವರು ಹೊಡೆದು ಹೋಗಿದ ತಕ್ಷಣನೂ ಸತ್ತೋಗಿರ್ಬೋದು, ಹೇಳಕ್ಕಾಗಲ್ಲ ಅಲ್ವಾ? ಅದೇ ಮ್ಯಾಮ್, ನಾನು ಹೇಳೋಕ್ಕಾಗಲ್ವಲ್ಲ. ಅವ್ರು ಇವಾಗ ಮಾಡಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ, ಹಂಗಂತ ಅದು. ಬಟ್ ಅವ್ರು ಹೇಳಿದ್ದಾರೆ ಅಲ್ವಾ, ಅವ್ರು ಒಪ್ಕೊಂಡಿದ್ದಾರೆ ಅಂದಮೇಲೆ ನಿಮ್ಗೆ ಯಾಕೆ ಕಷ್ಟ ಇದನ್ನ ಒಪ್ಕೊಳ್ಳೋದಕ್ಕೆ? ಮ್ಯಾಮ್ ನನಗೇನು ಕಷ್ಟ ಇಲ್ಲ. ಅವ್ರು ಹೊಡೆದಿದ್ದಾರೆ, ಅವ್ರು ಬಿಟ್ಟಿದ್ದಾರೆ, ಇವಾಗ ಅವ್ರು ಜೈಲಿಗೆ ಹೋಗಿದ್ದಾರೆ. ಅವ್ರು ಬಂದೇ ಬರ್ತಾರೆ, ಯಾಕಂದ್ರೆ ಅವ್ರು ಮಾಡಿಲ್ಲ ಅಂದರೆ ಅವ್ರು ಬಂದೇ ಬರ್ತಾರೆ ಆಚೆಗೆ. ಯಾಕಂದ್ರೆ ಏಟು ಸುಮ್ಮನೆ ಅಲ್ಲ, ಕೇಸ್ಗಳಿದೆ, ಬಂದೇ ಬರ್ತಾರೆ. ಅದನ್ನು ಅವ್ರು ಎದುರಿಸ್ತಾರೆ, ನಮಗೆ ಗೊತ್ತು. ನೋಡೋಣ ಏನಾಗುತ್ತೆ. ದರ್ಶನ್ ಅವರು ಆಚೆ ಬರಬೇಕಾ ಬೇಡವಾ? ಬರಬೇಕು. ಯಾಕೆ ಬರಬೇಕು? ಇವಾಗ ಅವರು ಒಳಗಡೆ ಇದ್ದಾರೆ, ಬಟ್ ಈಗ ಬಡವ್ರಿಗೆಲ್ಲ ಹೆಲ್ಪ್ ಮಾಡ್ತಿದ್ರು ತುಂಬ. ಇವಾಗ ಅದನ್ನೆಲ್ಲ ಮಿಸ್ ಮಾಡ್ಕೊತಾ ಇದ್ದಾರೆ ಜನ, ಮಾಡ್ತಾ ಇಲ್ಲ ಅವರು. ಅದಕ್ಕೆ ಅವ್ರಿಗೆ ಹೆಲ್ಪ್ ಆಗುತ್ತಾಗ ಆಚೆ ಬಂದರೆ, ಅಂದರೆ ಬಡವ್ರಿಗೆಲ್ಲ ಹೆಲ್ಪ್ ಆಗೋದ್ರ ಜೊತೆಗೆ ಬೇರೆಯವರು ಓಡಿಸ್ಕೋಬೇಕು ಅಂತ. ಅದು ಅವರು ತಪ್ಪು ಮಾಡಿದ್ದಾರೆ, ಇಲ್ಲ ಅಂತ ಅಲ್ಲ. ಬಟ್ ಅವ್ರು ಮಾಡಿದ್ದು ರೇಣುಕಾ ಸ್ವಾಮಿಯವ್ರು ಮಾಡಿರೋದು ಕರೆಕ್ಟಾ? ಅಂದರೆ ಈಗ ಪವಿತ್ರ ಅಕ್ಕ ಅವ್ರಿಗೆಲ್ಲ ಆ ಥರ ಏನೋ ಕಲಿಸಿ ಆ ಥರ ಮಾಡ್ಬೋದಾ? ಕಾನೂನು ಇತ್ತಲ್ವಾ? ಹೌದು, ಇವರು ಹಂಗೆ ಮಾಡಬಾರ್ದಾಗಿತ್ತು. ಈಗ ಜಸ್ಟ್ ಇವ್ರು ಮಾಡೋದಕ್ಕಿಂತ ಒಂದು ಪೊಲೀಸವರು ಕಂಪ್ಲೇಂಟ್ ಕೊಟ್ಟಿದ್ರೆ ಎಲ್ಲ ಅವರೇ ಮಾಡಿರೋರು. ಬಟ್ ಇವ್ರು ಮಾಡಿರತ್ತು ತಪ್ಪು. ನಾನೊಂದು ಕ್ವೆಶ್ಚನ್ ಕೇಳ, ನಿಮ್ಮ ಫ್ರೆಂಡ್ಸೇ ಅಥವಾ ನಿಮಗೆ ಗೊತ್ತಿರೋರೆ ಎಷ್ಟು ಜನ ಹೆಣ್ಮಕ್ಳಿಗೆ ಕೆಡ್ದಾಗ ಮೆಸೇಜ್ ಮಾಡಿರ್ತಾರೆ, ಕಮೆಂಟ್ ಹಾಕಿರ್ತಾರೆ, ಅವ್ರನ್ನೆಲ್ಲ ಕರ್ಕೊಂಡೋಗಿ ಸಾಯಿಸಿದ್ರೆ ಏನಾಗ್ಬೇಡ? ಅದೇ ಕಾದು ಅವ್ರವ್ರದ್ದು. ಬರೀ ರೇಣುಕಾ ಸ್ವಾಮಿ ಮಾತಾಡ್ತಾ ಇದ್ದೀರಾ, ಓಕೆ ಅವ್ರು ಮಾಡಿದ್ದಾರೆ ತಪ್ಪು, ಇಲ್ಲ ಅಂತ ಹೇಳೋದು ಬೇಡ. ಅವ್ರ ಥರ ಸಾವಿರ ಜನ ಅಲ್ಲ, ಲಕ್ಷಗಳು ಕೋಟಿಗಟ್ಟಲೆ ಜನ ಇದ್ದಾರೆ, ಅವರೆಲ್ಲ ಸಾಯಿಸೋದ? ಅದಕ್ಕೆ ಪರಿಹಾರ ಸಾಯಿಸೋದೇನಾ? ಇಲ್ಲ, ಬುದ್ಧಿ ಕಲಿಸ್ಬೋದಾಗಿತ್ತು, ಏನೋ ಒಂದು ಬುದ್ಧಿವಾದ ಹೇಳಿ. ಬಟ್ ಇವರೇನೋ ಮಾಡಿಬಿಟ್ಟಿದ್ದಾರೆ, ಏನೂ ಮಾಡೋಕ್ಕಾಗಲ್ಲ. ಅಂಥವ್ರಿಗೆ ಬೇಲ್ ಸಿಗಲಿ ಅಂತಿದ್ದೀರಾ? ಅಂದರೆ ಅವರು ಮಾಡಿರೋದು ತಪ್ಪು ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಅವ್ರಿಗೆ ಬೇಲ್ ಸಿಗ್ಬೇಕು. ಲೈಕ್ ಅವ್ರಿಗೆ ಜನಗಳಿಗೆ ಹೆಲ್ಪ್ ಮಾಡಬೇಕು. ಅದರಲ್ಲೆಲ್ಲ ತುಂಬ ಮಾಡ್ತಿದ್ರು ಅವರು. ಇವಾಗ ತಪ್ಪಿಗೆ ಶಿಕ್ಷೆ ಆಗೋದು ಬೇಡ, ಜನಕ್ಕೆ ಹೆಲ್ಪ್ ಆಗಲಿ ಅಂತ ಬೇಲ್ ಸಿಗ್ಬೇಕಾ ಸರ್? ಹಂಗಂತ ಅಲ್ಲ. ನ್ಯಾಯದ ಮೇಲೆ ಎಲ್ಲಿರುತ್ತೆ ಭರವಸೆ ಸಾಮಾನ್ಯ ಜನರಿಗೆ? ಏನೂ ಮಾಡೋಕ್ಕಾಗಲ್ಲ, ಮಾಡಿಬಿಟ್ಟಿದ್ದಾರೆ. ಆದರೆ ಅವ್ರು ಬೇಲ್ ಆಗಬೇಕು. ಅವ್ರು ಬರ್ತಾರೆ ಅಂತ ಒಂದು ಹೋಪ್ ಇದೆ, ಆಚೆ ಬರ್ತಾರೆ ಅಂತ. ಬಂದಾದ್ಮೇಲೆ ಏನು ಅಂತ ನೋಡಿದ್ರಲ್ಲ ಜನ ಯಾವ ರೀತಿ ಎಲ್ಲ ಅವರ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ ಅಂತ. ಸುಮಾರು ಜನ ದರ್ಶನ್ ಅವ್ರಿಗೆ ಸಪೋರ್ಟ್ ಮಾಡಿನೇ ಮಾತಾಡ್ತಾ ಇದ್ದಾರೆ. ಇಲ್ಲ, ಅವರು ಏನೇ ತಪ್ಪು ಮಾಡಿದ್ರು ಸಹ ಆಚೆ ಬರಬೇಕು, ಅವ್ರು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ, ಬಂದು ಅವ್ರು ಅದನ್ನು ಮುಂದುವರಿಸಬೇಕು ಅಂತಲೂ ಹೇಳ್ತಾ ಇದ್ದಾರೆ. ಇನ್ನು ಕೆಲವರು ಯಾರೇ ದೊಡ್ಡ ಸೆಲೆಬ್ರಿಟಿ ಆಗಿದ್ರೂ ಸಹ ಅವ್ರು ಮಾಡಿದ್ದು ತಪ್ಪಾಗಿದ್ದರೆ ನಮ್ಮ ಕಾನೂನಲ್ಲಿ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅಂತ ಅವ್ರ ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ. ನೋಡೋಣ ಇದು ಯಾವ ರೀತಿ ಹೋಗುತ್ತೆ ಕೇಸ್ ಅಂತ, ಹೇಗೆ ತಿರುವುಗಳನ್ನ ತಗೊಳ್ಳುತ್ತೆ ಅನ್ನೋದು ಕೂಡ ನಾವು ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾಮನ್ ಪಂಪಪತಿ ಜೊತೆ ಚಂದನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.